ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ. ನಾವೆಲ್ಲರ ಪ್ರೀತಿಯ ವೈಆರ್ಯು ನೀವು ನೋಡ್ತಿದ್ರ ಯಕ್ಷರಾಜರಸ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಇನ್ನೂ ವಾಯ್ಸ್ ಬಂದಿಲ್ಲ, ಸೊ ಆದಷ್ಟು ವಾಯ್ಸ್ ಕಮ್ಮಿ ಇರುತ್ತೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ನೋಡಿ ಹಿಂದೆಗಡೆ ಕಾಣಿಸ್ತಿದೆಯಲ್ಲ, ನಾವಿವತ್ತು ಆನ್ ದ ವೇ ಟು ಮೈಸೂರು. ಸೊ ಬಿಡದಿ ಪಿಚ್ ಸ್ಟಾಪು, ಪಾಪ್ಯುಲರ್ ಪಿಚ್ ಸ್ಟಾಪ್ ಶಿವಸಾಗರ್, ನನ್ನ ಫೇವ್ರೇಟ್ ಊಟಲ್ಲಿ ಯಾವಾಗ ಬಂದ್ರು. ನೋಡಿ ರೋಡ್ ತುಂಬ ಖಾಲಿ ಇದೆ, ಯಾರೂ ಇಲ್ಲ. ಬೆಳಗ್ಗೆ ಇವತ್ತು BJP ಅವ್ರು ರ್ಯಾಲಿ ಬೇರೆ ಮಾಡ್ತಿದ್ದಾರೆ. BJP ಆ್ಯಂಡ್ ಕಾಂಗ್ರೆಸ್, ನಮ್ಮ ಯಡಿಯೂರಪ್ಪ ಅವರ ಮಗ ಹಾಗೂ ಕುಮಾರಣ್ಣ. ಸೊ ಎಲ್ಲ ಕಡೆ ಫ್ಲ್ಯಾಗು ನೋಡ್ಬೋದು, ಅಲ್ಲೆಲ್ಲ ಉದ್ದಕ್ಕೂ ಫ್ಲ್ಯಾಗ್ ಹಾಕಿದ್ದಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊತೀನಿ, ಕ್ಲೀನಾಗಿ ಹೋಗ್ಬೋದು. ಆಮೇಲೆ ನಮ್ಮ ಬೈಕರ್ಸ್ ಎಲ್ಲ ಹೇಳ್ತಿದ್ರು ಸರ್ವಿಸ್ಗಳು ಚೆನ್ನಾಗಿಲ್ಲ ಅಂತ. ಆ ಮಟ್ಟಿಗಿನ ಖರಾಬಾಗಿರಲಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ಗೊತ್ತಿಲ್ಲ, ಮೋಸ್ಟ್ಲಿ ಇವರು ರ್ಯಾಲಿ ಇದೆ ಅಂತೇಳಿ ಮೋಸ್ಟ್ಲಿ ಏನಾದರೂ ಹಂಗೆ ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆಬ್ವಿಯಸ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲಿ ಹೋಗ್ತಿದ್ದೀವಿ ಏನು ಕತೆ ಅಂತ ನಿಮ್ಗೆ ಹೋಗ್ತಾ ಲಾಗಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು, ದಿವಸ ಕ್ಯಾಂಪಿಗೆ ಬಂದಾಗ ಅಥವಾ ಶಿವಸಾಗರಕ್ಕೆ ಬಂದಾಗ ತಪ್ಪದೆ ನೋಡಬೇಕಾಗಿರೋ ಒಬ್ಬ ವ್ಯಕ್ತಿ, ದಟ್ ಈಸ್ ಅವರ್ ಗಂಧದ ಗುಡಿ ಅಪ್ಪುಸು. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಾರ್ಯಾಚರಣೆ ಶುರುವಾಗ್ತಿದೆ. ಸೊ ಯಾರಾದರೂ ಬಿಡದಿ ಕಡೆ ಹೋಗ್ತಿದ್ರೆ ಒನ್ ಪಿಚ್ ಸ್ಟಾಪ್ ಅಟ್ ಶಿವಸಾಗರ್ ಬಿಸಿ ತಟ್ಟೆ ಇಡ್ಲಿ ಹೋಟೆಲ್ ಅಟ್ ಬಿಡದಿ. ಬೆಂಗಳೂರು ಬಿಟ್ಟಾಗ ಸರಿ ಸುಮಾರು 4 ಗಂಟೆ. ನಮ್ಮ ಸ್ನೇಹಿತರು ಯಾವ್ಯಾವುದೋ ರೋಡಿಗೆ ಕರ್ಕೊಂಡೋಗಿ ಕೊನೆಯದಾಗಿ ಈ ಒಂದು ರಸ್ತೆ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ನಾನು ಬಂದಿರುವಂಥ ಕ್ಷೇತ್ರ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ. ಇದು ನಮ್ಮ ತಾಯಿಯ ಕಡೆಯ ಮನೆ ದೇವರು ಕೂಡ ಹೌದು. ಸೊ ಬೆಟ್ಟಿಗೆ ಬಂದಿದ್ದೀವಿ, ಬನ್ನಿ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ದಾರಿಲಿ ಹೋಗ್ತಾ ವಿಡಿಯೋ ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ನೀವು ಕಾಣಿಸ್ಬೋದು, ಇಲ್ಲಿಂದ ನಿಂತ್ಕೊಂಡ್ರೆ ಒಳ್ಳೆ ವ್ಯೂ ಸಿಗುತ್ತೆ, ತೋರಿಸ್ತೀನಿ. ಅಲ್ಲಿ ಹೋಗ್ತಾನೆ ಕಾಣಿಸುತ್ತೆ, ಬನ್ನಿ. ರೇವಣಸಿದ್ದೇಶ್ವರ ಬೆಟ್ಟದ ಬಗ್ಗೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದ್ರ ಮಾಹಿತಿನ ಹೋಗ್ತಾ ವಾಯ್ಸ್ ಓವರಲ್ಲಿ ಕೊಡ್ತೇನೆ. ಹೇಳ್ಕೊಂಡು ಹೋದರೆ ತುಂಬ ಇದೆ, ಅದಕ್ಕೋಸ್ಕರ ಈಗ ನಾವು ಮೊದಲನೇದಾಗಿ ಬಂದಿರೋದು ಶ್ರೀ ಭೀಮೇಶ್ವರ ಸ್ವಾಮಿ ಸನ್ನಿಧಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾವೇ ಬಂದಿರೋ ಕಾರಣ ಇಲ್ಲಿ ಯಾರೂ ಕೂಡ ಇಲ್ಲ. ಇಲ್ಲಿಂದ ಆ್ಯಕ್ಚುಲ್ ಆಗಿ ನಾವು ಬೆಟ್ಟವನ್ನು ಹತ್ತೋಕ್ಕೆ ಶುರು ಮಾಡಿದ್ವಿ. ತುಂಬ ಕಷ್ಟ ಅಂತ ಏನು ಹೇಳೋಕ್ಕಾಗಲ್ಲ. ಯಾರು ಕೂಡ ಅಂದರೆ ವಯಸ್ಸಾಗಿರೋರು ಕೂಡ ತುಂಬ ಸಲೀಸಾಗಿ ಹತ್ಬೋದಾದಂಥ ಒಂದು ಬೆಟ್ಟ. ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆನೂ ಕೂಡ ಬಿಸಿಲಿಗೆ ಕಾಲು ಸುಡದೇ ಇರಲಿ ಅಂತ ಹೇಳಿ ಶೆಡ್ಡನ್ನು ಹಾಕಿದ್ದಾರೆ. ಜೊತೆಗೆ ಕಂಬಿಗಳು ಕೂಡ ಇದೆ, ಗ್ರ್ಯಾಬ್ಲಿಂಗ್ಸ್ ಅಂತ ಹೇಳ್ತಾರೆ. ಇಳ್ಕೊಂಡು ನೀವು ಆರಾಮಾಗಿ ಇಳಿಬೋದು. ಆರಾಮಾಗಿ ಒಂದು 20 ನಿಮಿಷಕ್ಕೆ ಸಾಗುವಂಥ ದಾರಿ. ಜೊತೆಗೆ ಸುತ್ತಲೂ ಹಸಿರು ಪ್ರಕೃತಿಯ ಒಂದು ಸೌಂದರ್ಯವನ್ನು ನೀವು ಸವ್ಕೊಂಡು ನಿಜವಾಗ್ಲೂ ಆರಾಮಾಗಿ ಸಾಗ್ಬೋದು. ನೋಡಿ, ಅಲ್ಲಿ ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ ಕಾಣುತ್ತೆ. ಈ ಕಡೆ ಎಲ್ಲ ನೋಡ್ತಿದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಕಸ ಕಡ್ಡಿ ಕ್ಲೀನ್ ಮಾಡಿದ್ದಾರೆ, ಬಟ್ ಕ್ಲೀನ್ ಮಾಡಿದಷ್ಟು ಆಗ್ತಾನೆ ಇದ್ದಾರೆ. ಇಲ್ಲ ನನ್ನ ಸ್ನೇಹಿತರು ಯಾವುದೋ ಹುಳ ಇದೆ ಅಂತ ತೋರಿಸಿದ್ರು. ನೋಡಿ, ಇದೇ ರೀತಿ ಪ್ರಕೃತಿಯ ಹಲವಾರು ಜೀವಿಗಳು ಈ ಥರ ಬೆಟ್ಟಗಳಲ್ಲಿ ವಾಸ ಮಾಡ್ತಾ ಇರುತ್ತೆ. ದಯವಿಟ್ಟು ಈ ರೀತಿ ಜೀವಿಗಳಿಗೆ ನಮ್ಮ ಕಡೆಯಿಂದ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋಣ. ಮನುಷ್ಯರಾದಂಥ ನಾವುಗಳು ಪ್ರಕೃತಿನ ಸವಿಬೇಕು, ಅಲ್ಲಿರುವಂಥ ಅಂದವನ್ನು ನಾವು ಆದಷ್ಟು ಅನುಭವಿಸ್ಬೇಕೇ ಹೊರತು ಅದನ್ನು ಹಾಳು ಮಾಡಬಾರ್ದು. ನೋಡಿ, ಆ ಕಡೆನೂ ಕೂಡ ಬೆಟ್ಟ ಇದೆ. ಸುತ್ತಲೂ ಬೆಟ್ಟದಿಂದ ಕೂಡಿರುವಂಥ ಈ ಒಂದು ಜಾಗನ ನಾವೆಷ್ಟು ಕಾಪಾಡ್ಕೊತೀವೋ ನಮಗೂ ಕೂಡ ಅಷ್ಟೇ ಒಳ್ಳೆಯದು. ಏಕೆಂದರೆ ನಾವು ಮಾತ್ರ ಇಲ್ಲಿ ಬಂದು ಈ ರೀತಿ ಟ್ರಕ್ಕಿಂಗ್ಗಳಾಗಲಿ ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ ಮನುಷ್ಯರುಗಳು. ಆದರೆ ನಮ್ಮ ಮುಂದಿನ ಪೀಳಿಗೆಗಳಿಗಾಗಲಿ ಅಥವಾ ಮುಂದಿನ ಜೀವಿಗಳಿಗೂ ಕೂಡ ಈ ರೀತಿ ಸುಂದರವಾದ ಜಾಗಗಳನ್ನ ಯಾವುದೇ ಶುದ್ಧವಾಗಿ ಇಟ್ಕೊಂಡು ಪೊಲ್ಯೂಷನ್ ಮಾಡದೆ ನೋಡ್ಬೋದು. ಬೇಗನೆ 15 ನಿಮಿಷನೂ ಕೂಡ ಇಲ್ಲ ಅನ್ಕೊತೀನಿ, ನಾನು ಗೊತ್ತಿರೋ ಪ್ರಕಾರ. ಬೇಗನೆ ಪೀಕಿಗೆ ಬಂದ್ವಿ. ಅಲ್ಲಿ ಇದ್ದಿದ್ದು ಸುಂದರವಾದ ಜಾಗ, ತುಂಬಾನೇ ಗಾಳಿ ಇದೆ. ಮೈಕ್ ಯೂಸ್ ಮಾಡಿದ್ರೂ ಕೂಡ ರೆಕಾರ್ಡ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಟ್ರೈ ಮಾಡಿದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಟ್ಕೊಂಡ್ಬಂದೆ. ಇನ್ನು ಬೆಟ್ಟದ ಬಗ್ಗೆ ಆಗಲೇ ಹೇಳಿದಾಗೆ ಇದು ನನ್ನ ತಾಯಿಯ ಕಡೆಯ ಮನೆ ದೇವರು ಕೂಡ ಹೌದು. ಈ ಬೆಟ್ಟಕ್ಕೆ ನಾನು ಎಕ್ಸಾಕ್ಟ್ಲಿ 10 ಇಯರ್ಸ್ ಬಿಫೋರ್ ಬಂದಿದ್ದೆ. ಇಲ್ಲಿ ನಾನೇನು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಕೇಳಿಸ್ತಾ ಇರ್ಬೋದು, ವಾಯ್ಸ್ ತುಂಬಾ ಲೋ ಆಗಿ ಬಂತು. ಅದಕ್ಕೆ ಬೆಟ್ಟದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಿದ್ದೆ. ರೇವಣಸಿದ್ದೇಶ್ವರ ಬೆಟ್ಟ ನನಗೆ ಹೊಸದೇನಲ್ಲ, ಆದರೆ ಕನಕಪುರದಿಂದ ಒಂದು 15 ಕಿಲೋಮೀಟ್ರ್ ದೂರ ಸಾಗಿದಾಗ ನಮ್ಮ ಈ ರೇವಣಸಿದ್ದೇಶ್ವರ ಬೆಟ್ಟ ಕಾಣುತ್ತೆ.
ರೇವಣಸಿದ್ದೇಶ್ವರ ಬೆಟ್ಟ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿರುತ್ತೆ. ಏಕಶಿಲಾಗಿರಿಯಾದ ಈ ಬೆಟ್ಟ ತುಂಬಾನೇ ಸುಂದರವಾಗಿದೆ ನೋಡಕ್ಕೆ. ಶಕ್ತಿ ಮತ್ತು ಸಾಹಸ ಎರಡಕ್ಕೂ ಕೂಡ ಐಕ್ಯತೆಯನ್ನು ಹೊಂದಿರುತ್ತದೆ. ಇನ್ನು ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಹೇಳಬೇಕು ಅಂದರೆ, ಪ್ರತಿ ಶ್ರಾವಣದಲ್ಲಿ ವಿಶೇಷವಾದಂತಹ ಪೂಜೆ ಉತ್ಸವಗಳು ನಡೀತಾನೆ ಇರುತ್ತೆ. ಸುತ್ತಲೂ ಕೂಡ ಬೆಟ್ಟಗಳು ಕಾಣಿಸ್ತಾ ಇರುತ್ತೆ. ಬೆಟ್ಟದ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಕಾಲ ಕಳೆದ್ವಿ. ಬೆಟ್ಟದ ತಪ್ಪಳುಗಳಲ್ಲಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಕೂಡ ಸವಿದ್ವಿ. ನಿತ್ಯ ದಾಸೋಹ ನಡೀತಾನೆ ಇರುತ್ತೆ, ಬಯಲು ಪ್ರದೇಶ ಆಗಿರೋದ್ರಿಂದ. ಇನ್ನು ಈ ರೇವಣಸಿದ್ದೇಶ್ವರ ಬೆಟ್ಟ ನಮ್ಮ ಹಿಂದೂ ಧರ್ಮದಲ್ಲಿ ಶೈವ ಪಂಥದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಏಕೆ ಅಂದರೆ ಶ್ರೀ ರೇವಣಸಿದ್ದೇಶ್ವರ ಮಹಾಜನ್ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಪುಣ್ಯ ಜನ್ಮವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಅವರು ಜನರಲ್ಲಿ ಭಕ್ತಿಯನ್ನು ಹರಡಲು ಹಾಗೂ ಭೂಮಿಯ ಮೇಲೆ ಅವತಾರ ಎತ್ತಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಲವಾರು ಕಥೆಗಳಲ್ಲಿ ಇದು ಉಲ್ಲೇಖ ಕೂಡ ಆಗಿದೆ. ಬೆಟ್ಟದ ತಪ್ಪಲಿಂದ ಒಂಚೂರು ಕೆಳಗಡೆ ಇಳಿದ್ರೆ ಕಾಣಿಸುತ್ತೆ ನಿಮಗೆ ದೇವಸ್ಥಾನ. ಈಗ ತಾನೇ ಜಸ್ಟ್ ದರ್ಶನ ಮುಗೀತು, ತುಂಬಾ ಪ್ರಶಾಂತವಾಗಿದ್ದಿತ್ತು. ನಿಮ್ಗಾಗಲೇ ಹೇಳ್ತಿದ್ದಂಗೆ ಅಂಥ ಏನು ಕಷ್ಟವಾದ ಹೈಕ್ ಏನಲ್ಲ ಇದು, ತುಂಬ ಈಸಿನೂ ಕೂಡ ಇರುತ್ತೆ. ನೋಡಿ ನಿಮಗೆ ಮೇಲ್ಗಡೆ ಶೆಲ್ಟರ್ ಕಾಣುತ್ತೆ, ಅವಾಗಲೇ ಹೇಳ್ತಿರೈತಿ. ಬಟ್ ಯಾರೂ ಇಷ್ಟಕ್ಕೆ ಬಂದು ಮಿಸ್ ಮಾಡ್ಕೊಂಬಿಡಿ, ಕೆಳಗಡೆ ಇನ್ನೂ ಇದೆ, ಅಲ್ಲಿಗೂ ಹೋಗ್ಬೇಕಾಗಿ ಬರುತ್ತೆ. ಈ ರೀತಿ ಮಾಡಿದಾಗ ಎಲ್ಲೋ ಒಂದು ವೀಕೆಂಡ್ ಗೆಟ್ಟವೆ ಯಾವುದೋ ಬುಕ್ಕಲ್ಲೋ ಕಾರಲ್ಲೋ ಕೂತ್ಕೊಂಡು ಇಟ್ ಇಸ್ ನಾಟ್ ನಮ್ಮ ಸೆಯಿಂಗ್ ನಾಟ್ ಇಸ್ ನಾಟ್ ಬ್ಯಾಡ್. ಬಟ್ ಈ ರೀತಿ ಕ್ಷೇತ್ರಗಳಿಗೆ ಬನ್ನಿ. ನಮ್ಮಂಥವ್ರು ಯಾರೋ ಒಬ್ಬರೋ ಇಬ್ಬರೋ ಬರೋದ್ರಿಂದ ಆದರೂ ಕೂಡ ಇಲ್ಲಿ ಇರೋರಿಗೆ ಆಗಲಿ ಅಥವಾ ಈ ಕ್ಷೇತ್ರಕ್ಕಾಗಲಿ ಅದ್ರ ಮಹತ್ವ ಆಗುತ್ತೆ. ಸೊ ಆದ್ದರಿಂದ ಇಂಪಾರ್ಟೆನ್ಸ್ ಈಸ್ ಆಲ್ವೇಸ್ ಗಿವನ್ ಟು ದ ಲೋಕಲ್ ಟೂರಿಸಮ್. ಇದು ಕರ್ನಾಟಕ ಸರ್ಕಾರಕ್ಕೆ ಸೇರ್ಪಡೆ ಆಗುತ್ತೆ. ಸೊ ಅವರು ಇದನ್ನು ಟೇಕ್ ಕೇರ್ ಮಾಡ್ತಿರ್ತಾರೆ, ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟೇ ಆಗಲಿ ರಾಮನಗರ ಯಾರ ಜಿಲ್ಲೆ ಹೇಳಿ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಬೆಳೀಲಿಕ್ಕೆ ಗೌರ್ಮೆಂಟ್ ಆಗಲಿ ವಯಸ್ಸಾದ ಸ್ವಲ್ಪ ವರ್ಷ ಸಲೀಸಾಗಿ ಬರ್ಬೋದು. ಅಮ್ಮಮ್ಮ ಅಂದರೆ ಯೂತ್ಸ್ ಆದರೆ ಒಂದು 1/4 ಗಂಟೆಗೆ ಆರಾಮಾಗಿ ಹತ್ಬಿಡ್ಬೋದು. ಫ್ರಮ್ ದಿ ಬೇಸ್ ಪಾಯಿಂಟ್ 1/4 ಗಂಟೆ 20 ನಿಮಿಷಕ್ಕೆ ಹತ್ಬೋದು. ವಯಸ್ಸಾದವರಾದರೆ ಒಂದು ಅರ್ಧ ಗಂಟೆಲಿ ಆರಾಮಾಗಿ ಹತ್ಬೋದು. ಸೊ ಆದಷ್ಟು ಕ್ಲೀನಿನೆಸ್ನ ಮೇಂಟೈನ್ ಮಾಡಿ. ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಬಾಟ್ಲೆಲ್ಲ ಬಿಟ್ಟಿದ್ರು, ಅದನ್ನೆಲ್ಲ ನಮ್ಮ ಟೀಮ್ ಹಾಕ್ಕೊಂಬರ್ತಿದೆ ಹಿಂದೆಗಡೆ. ಸೊ ಆದಷ್ಟು ನಮ್ಮ ಜಾಗನ ನಾವೇ ಉಳಿಸ್ಬೇಕು, ಬೇರೆ ಯಾರೂ ಬರೋಲ್ಲ. ಅಲ್ಲಿ ಯಾರೋ ಹಿಂದಿಯವರು ಕೂಡ ಸಿಕ್ಕಿದ್ರು, ಅವರು ಅದನ್ನೇ ಹೇಳಿ ಬಂದಿದ್ದೀವಿ. ನೀವು ಕೂಡ ಓದಲೆಲ್ಲ ಈ ಒಂದು ಪ್ರಚಾರನ ಮಾಡಿ ಬನ್ನಿ, ಮುಂದಕ್ಕೆ ಹೋಗ್ತಾ ತೋರಿಸ್ತೇನೆ. ಇನ್ನು ಬೆಟ್ಟದಿಂದ ಸ್ವಲ್ಪ ಮುಂದೆ ಸಾಗಿದ್ವಿ, ಬೇರೆ ಯಾವುದಾದ್ರೂ ಜಾಗಗಳಿದೆಯಾ ನೋಡೋಣ ಅಂತೇಳಿ. ಆಗ ಯಾರೋ ಸ್ಥಳೀಯರು ಈ ಜಾಗ ಇದೆ ಅಂತ ಕರ್ಕೊಂಡು ಹೋದ್ರು. ಈ ಜಾಗ ಯಾವುದು ಅಂತ ನನಗೆ ಹೆಸರು ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ಅವ್ರ ಊರ ಹೆಸರು ಹೇಳ್ಬಿಟ್ಟು ಬೆಟ್ಟ ಅಂತಂದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ, ಬೆಟ್ಟ ಹೇಗಿದೆ ನೋಡೋಣ ಅಂತ ಹೇಳಿ. ಮಾಡಿದ್ರೆ ನಾವಿರೋದು ಪ್ಯಾನ್, ಅಲ್ಲಿಂದ ಸರಿಸುಮಾರು ರೇವಣಸಿದ್ದೇಶ್ವರ ಬೆಟ್ಟ ದರ್ಶನ ಮುಗಿಸ್ಕೊಂಡು ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ. ರೋಡ್ ಹೆಂಗಿದೆ ಅಂತ ನಾನು ಹೋಗ್ಬೇಕಾದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ. ನಾನು ನೋಡಿ ಫುಲ್ ಆಫ್ ರೋಡ್ ಟ್ರಯಲ್ಸು. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ಹಂಗೆ ಬರಬೇಕು, ಹಿಂಗೆ ಸುತ್ತ ಹಾಕ್ಕೊಂಬಂದು ಅಲ್ಲಿಗೆ ಬರಬೇಕು. ಸೊ ಅಲ್ಲಿ ದೂರದಲ್ಲಿ ಗಾಡಿಗಳು ಕಾಣಿಸ್ತಿರ್ಬೋದು, ಅಲ್ಲಿ ಗಾಡಿಗಳು ನಿಂತಿವೆ. ಸೊ ಇಲ್ಲಿಂದ ಈಗ ಪೀಕ್ ಅಲ್ಲೆಲ್ಲೋ ಇದೆ, ಸೊ ಹತ್ತಬೇಕು. ಬನ್ನಿ, ಟ್ರಯಲ್ ತುಂಬಾ ಕಷ್ಟವಾಗಿದೆ. ಅಲ್ಲಿನವರೆಗೂ ಬೈಕ್ ಬರುತ್ತೆ, ಅಲ್ಲಿಂದ ಮುಂದಕ್ಕೆ ಇಲ್ಲಿಂದ ಆಗಲ್ಲ. ಯಾರಾದರೂ ಪಂಟ್ರ್ಗಳಿದ್ರೆ ಆಫ್ ರೋಡಿಂಗಲ್ಲಿ ಬರ್ಬೋದು. ಬಟ್ ಇದು ತುಂಬ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳಲ್ಲಿ ಕೂಡ ಒಂದಾಗಿದೆ. ಸೊ ಆದಷ್ಟು ಇಲ್ಲಿಗೆ ಬಂದಾಗ ಮತ್ತೆ ಕ್ಲೀನಿನೆಸ್ನ ಮೇಂಟೈನ್ ಮಾಡಿ. ಬಿ ಆ್ಯಸ್ ಮೈಂಡ್ಫುಲ್ ಆ್ಯಸ್ ಯು ಆಲ್ ಆರ್. ನೋಡಿ ಅಲ್ಲೋ ವ್ಯೂ ಕಾಣಿಸ್ತಿದೆಯಲ್ಲ, ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆ, ಅದೇ ಸಿದ್ರ ಬೆಟ್ಟ. ಅದ್ರ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ನಾವಿದ್ದೀವಿ. ಅವಾಗಲೇ ಹೇಳ್ತಿದ್ದೆ ಟ್ರಯಲ್ ಎಷ್ಟು ಕಷ್ಟ ಇದೆ ಅಂಥೇಳಿ. ಅಲ್ಲಿಂದ ಮುಂದಕ್ಕೆ ಬರ್ತಾ ಈ ಜಾಗಕ್ಕೆ ತಲುಪ್ತೀವಿ. ಕಷ್ಟ ಏನಿಲ್ಲ, ಬಟ್ ಇನಿಷಿಯಲ್ ಆಫ್ ರೋಡರ್ಸ್ಗೆ ಕಷ್ಟ ಆಗುತ್ತೆ. ಬಟ್ ಯೂತ್ಸ್ ಆರಾಮಾಗಿ ಹತ್ಬೋದು.
ನಾನು ಇದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ಬೇಕಾದ್ರೆ ಒಬ್ಬ ಅಜ್ಜಿ ಮತ್ತು ತಾತ ಅಂದರೆ ಏಜ್ ಓಲ್ಡ್ ಪೀಪಲ್ ಅರೌಂಡ್ 65+ ಏಜ್ ಆಗಿದ್ರು. ಅವರು ಟ್ರೈ ಮಾಡಿದ್ರು ಇಲ್ಲಿವರೆಗೂ, ಅಂದರೆ ನನಗೆ ತೋರಿಸಿರೋ ಪಾಯಿಂಟ್ವರೆಗೂ ಬರಲಿಕ್ಕೂ ಕೂಡ ಅವ್ರಿಗೆ ಇಲ್ಲಿವರೆಗೂ ಬರೋಕ್ಕಾಗಲಿಲ್ಲ. ಸೊ ಬಿಡಿ, ಕಷ್ಟಪಡಬೇಡಿ, ಆಮೇಲೆ ಸುಮ್ಮನೆ ತೊಂದರೆ ಆದತ್ತು, ಡೇಟ್ ಮಾಡಿಕೊಂಡ್ರೆ ಅಂತ ಹಂಗೆ ಇಳಿಸ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟೆ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಏಜಲ್ಲಿರೋರು ಅಥವಾ ಕ್ಲೈಂಬ್ ಮಾಡೋ ಅಂಥವ್ರಿದ್ರೆ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ. ಡಿಫಿಕಲ್ಟ್ ಅಂತಿಲ್ಲ, ಬಟ್ ಒನ್ ಆಫ್ ಈಸಿ ಅಂತಲೂ ಇಲ್ಲ, ಮಾಡ್ರೇಟ್ ಹತ್ಬೋದು. ಶಾರ್ಟ್ ಡಿಸ್ಟೆನ್ಸ್, ಒಂದು 10 ಮಿನಿಟ್ಸ್ಗೆಲ್ಲ ರೀಚ್ ಆಗ್ಬೋದು. ಯಾರು ಎಲ್ಲೂ ಕಳೆದೋಗ್ದಿರೋ ರೀತಿ ಅಥವಾ ರೂಟ್ ಮಿಸ್ ಆಗದಿರೋ ರೀತಿ ಯಾರೋ ಮಾರ್ಕ್ಗಳಲ್ಲೆಲ್ಲ ಕಾಣಿಸ್ತಿದೆ. ಈ ಒಂದು ಬಸವ ಅಥವಾ ನಂದಿ ವಿಗ್ರಹ ಕೂಡ ಇಟ್ಟಿದೆ. ತುಂಬಾ ಚೆನ್ನಾಗಿದೆ ಗುರು ಜಾಗಗಳು ಮಾತ್ರ. ನಾನು ಏನು ಈ ಥರ ಜಾಗಗಳಲ್ಲೆಲ್ಲ ಬಂದಾಗ ಖುಷಿ ಆಗೋದು ಅಂದರೆ ಇಲ್ಲಿರೋ ಪ್ರಕೃತಿ, ಮಳೆ, ಬಿಸಿಲು, ಗಾಳಿ ಎಲ್ಲದಕ್ಕೂ ಕೂಡ ಸಾವಿರಾರು ವರ್ಷಗಳಿಂದ ನಿಂತಿರುವಂಥ ಈ ಥರ ಜಾಗಗಳನ್ನ ನಮ್ಮ ಕರ್ನಾಟಕ ಟೂರಿಸಂ ಆಗಿರ್ಬೋದು, ಅಥವಾ ಪುರಾಣತ್ವ ಇಲಾಖೆ, ಅಥವಾ ಟೂರಿಸಂ ಇಲಾಖೆ, ಅಥವಾ ನಮ್ಮ ಮುಜರಾಯಿ ಇಲಾಖೆಗಳು, ಇಲ್ಲಿ ದೇವಸ್ಥಾನ ಇರೋ ಕಾರಣ ಮುಜರಾಯಿ ಇಲಾಖೆ ಕೂಡ ಇದು ಸೇರಿಕೊಂಡ್ರು ಏನು ತಪ್ಪಾಗಲ್ಲ. ಹೇಗೆ ನಮ್ಮ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಮುಜರಾಯಿ ಇಲಾಖೆ ಇದೆಯೋ ಅದೇ ರೀತಿ ಈ ಥರ ಜಾಗಗಳಿಗೂ ಚಿಕ್ಕ ದೇವಸ್ಥಾನಗಳು ತೊಗೊಂಡಾಗ ಇನ್ಕಮ್ ಜಾಸ್ತಿ ಇಲ್ಲದೆ ಇರ್ಬೋದು, ಬಟ್ ದೊಡ್ಡ ದೇವಸ್ಥಾನಗಳಲ್ಲಿ ಬರುವಂಥ ಇನ್ಕಮ್ನ ಇಲ್ಲಿಗೆ ಸೇರಿಸ್ಬೋದು. ನೋಡಿ, ಈ ರೀತಿ ನಂದಿಯಿಂದ ಆಪೋಸಿಟಲ್ಲಿ ದಾರಿ ಶುರು ಆಗುತ್ತೆ. ಆರೋ ಮಾರ್ಕ್ಗಳು ಹಾಕಿದ್ದಾರೆ ಸ್ಥಳೀಯರು, ಈಸಿ ಆಗಲಿ ಓರ್ಗೆ ಅಂತೇಳಿ. ತುಂಬ ಧನ್ಯವಾದ ಯಾರಿಗೆ ಕೆಲಸ ಮಾಡಿದ್ದೀರೋ. ನಿಮ್ಮಂಥ ಒಳ್ಳೆ ಕೆಲಸಗಳು ಮಾಡ್ತಾರೆ, ಆದರೆ ಸ್ವಲ್ಪ ಪುಂಡ್ರು ಪೋಕಡಿಗಳು ಕೂಡ ಇರ್ತಾರೆ. ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ. ತುಂಬ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆಲ್ಲ ಬುದ್ಧಿ ಹೇಳಿ ನಾವು ಅವ್ರನ್ನ ಸರಿಪಡಿಸಿ ಅಂತ ಏಜಲ್ಲಿ ನಾವಿದ್ದೀವಿ, ಬಟ್ ಅವರು ನಮ್ಮ ಮಾತು ಕೇಳುವಂಥ ಸ್ಟೇಜಲ್ಲಿಲ್ಲ. ಈ ಥರ ಚಿಕ್ಕ ಕಿರಿದಾದ ದಾರಿ ಇದೆ, ಮುಂದಕ್ಕೆ ಹೋಗ್ತಾ ನೋಡ್ಬೋದು. ಶ್ರೀ ಮಾರುತಿ ಸ್ವಾಮಿಯ ದೇವಸ್ಥಾನ. ನಮ್ಮ ಬಾಸ್ ಮೇಲ್ಗಡೆ ಇದ್ದಾರೆ, ಆಂಜನೇಯ ದೇವಸ್ಥಾನ ಇದೆ ಅಂತ ಹೇಳಿದೆ ಮೇಲ್ಗಡೆ. ಅಲ್ಲಿಂದ ಒಂದು ಸ್ವಲ್ಪ ದಾರಿ ಸಖತ್ತಾಗಿದೆ, ಯಾಕೆಂದರೆ ಚಿಕ್ಕ ದಾರಿ, ಲಕ್ಸುರಿ ಅಂತ ಇಲ್ಲ ಇಲ್ಲಿ. ದಾರಿ ಮುಂದಕ್ಕೆ ಸಾಕ್ತಾ ಮೆಟ್ಲುಗಳು ಕಾಣ್ತಾ ಸಿಗುತ್ತೆ. ಈ ರೀತಿ ತುಂಬಾ ಚೆನ್ನಾಗಿದೆ ಮೆಟ್ಲುಗಳು ಕೂಡ. ನಾವು ಒಂದಾದ್ಮೇಲೆ ಒಂದು ಹತ್ಕೊಂಡು ಹೋಗ್ತಾ ಇದ್ವಿ. ದಾರಿ ತಪ್ಪದೇ ಇರಲಿ ಅಂತೇಳಿ ಆ್ಯರೋ ಮಾರ್ಕ್ಗಳನ್ನ ಹಾಕಿದ್ದಾರೆ ಅಂತ ಆಗಲೇ ಹೇಳಿದ್ನಲ್ಲ, ಅದನ್ನೇ ಫಾಲೋ ಮಾಡ್ಕೊಂಡು ಹತ್ತಬೇಕು. ಇಲ್ಲಿ ಯಾವುದೇ ಹಿಡ್ಕೊಳೋದಕ್ಕಾಗಲಿ ಏನೂ ಗ್ರಿಪ್ ಇಲ್ಲ. ಕೋರ್ ಸ್ಟ್ರೆಂತ್ ನಮ್ಮ ಕಾಲುಗಳು. ಆಗಲೇ ಒಂದು ಬೇಜಾರಾಗೋ ಸಂಗತಿ ಅನ್ನಲ್ಲ, ಆ ಸಂಗತಿ ಇದೆ. ನೋಡಿ, ಈ ರೀತಿ ಪ್ಲಾಸ್ಟಿಕ್ ಬಾಟ್ಲುಗಳು, ಕ್ಯಾನು, ಅಲ್ಲಿ ಮುಂದೆ ನಿಮಗೆ ಬೀರ್ ಬಾಟಲ್ಗಳೆಲ್ಲ ಕಾಣಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಾಗಿದ್ದೆ ನಾವು ಕೂಡ ಮಾಡಿದ್ದೀವಿ. ಹೇಳ್ಕೊಬಾರ್ದು ಏನು ಮಾಡಿದ್ದೀವಿ ಅಂತ, ಬಟ್ ಮಾಡಿದ್ದೀವಿ. ಹೌದು, ಬೇಜಾರಾಗುತ್ತೆ ಈ ರೀತಿ ಪ್ರಕೃತಿನ ಒಂದು ಕಡೆ ಈ ಥರ ಮಾಡಿದಾಗ. ಇಲ್ಲಾದರೂ ಪರವಾಗಿಲ್ಲ, ಒಂದು ಕಡೆ ಎಲ್ಲನೂ ಡಿಸ್ಪೋಸಲ್ ಮಾಡಿದ್ರು, ಅದೇನು ಈ ಜಾಗ ಏನು ಗೊತ್ತಿಲ್ಲ. ಬಟ್ ಮೇಲ್ಗಡೆ ಹೋಗ್ತಾ ಬೀರ್ ಬಾಟಲ್ಗಳು ಹೊಡೆದಿರೋದಾಗಿರ್ಬೋದು ಎಲ್ಲ ಕೂಡ ಕಾಲಿಗೆ ಕಾಣಿಸುತ್ತೆ. ಏನು ಗೊತ್ತಿಲ್ಲದವರು ಕೂಡ ಹೈಕಿಂಗ್ ಮಾಡ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸರಿ ಮಾಡಿದ್ವಿ. ನೋಡಿ, ಇಲ್ಲಿ ಏನೂ ಕಾಣಿಸ್ತಾನೂ ಇಲ್ಲ, ದಾರಿ ಇಲ್ಲಿ ಅಂತ ನೋಡ್ತಾ ಇದ್ದೆ, ಬಟ್ ಆ ಚಿಕ್ಕ ದಾರಿಲೇ ನೀವು ನುಗ್ಗಬೇಕಾಗತ್ತೆ. ಹೋಗ್ಬೋದು, ಏನಂತ ಹೋಗದೇ ಇರೋವಂಥ ಜಾಗ ಇಲ್ಲ. ಫುಲ್ ಡಾರ್ಕ್ ಆಗುತ್ತೆ. ಇಟ್ಸ್ ಬೆಟರ್ ನೀವೊಂದು ಮೊಬೈಲ್ ಟಾರ್ಚ್ ಲೈಟನ್ನು ಆನ್ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಚಿಕ್ಕ ಸಂಧಿ, ಅಲ್ಲಿ ನೀವು ನುಸುಳಿ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಮತ್ತೆ ಈ ರೀತಿ ಮೆಟ್ಟುಗಳು ಕಾಣಿಸುತ್ತೆ. ಕೈಂಡ್ಲಿ ಅಡ್ವೈಸ್ ಏನಪ್ಪ ಅಂತಂದರೆ, ಮಳೆಗಾಲದಲ್ಲಿ ಅಥವಾ ಮಳೆ ಶುರುವಂಥ ಟೈಮಲ್ಲಿ ಹೋಗಬೇಡಿ. ಯಾಕೆಂದರೆ ಹೋಗದೇರಿ, ತುಂಬಾ ಕಾಲು ಜಾರುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ ನ್ಯಾರೋ ಸ್ಪೇಸ್, ಹತ್ತಕ್ಕೇನು ಕೂಡ ಗ್ರಿಪ್ ಇಲ್ಲ ಅಂತ ಆಗಲೇ ಹೇಳಿದ್ದೀನಿ. ನೋಡಿ, ಅಲ್ಲಿ ಮಳೆ ಸುರಿತಿದೆ, ಹನಿ ನೀರು, ಅದು ಬಿದ್ದಿರುವಂಥ ಜಾಗದಲ್ಲಿ ತುಂಬಾ ಕಾಲು ಜಾರುತ್ತೆ. ಸೊ ಎಲ್ಲಿ ಮಳೆ ನೀರು ಇಲ್ವೋ ಆ ರೀತಿ ಜಾಗಗಳನ್ನ ನಾವು ಹತ್ತಿ ಕ್ಲೈಮ್ ಮಾಡ್ಕೊಂಡು ಹೋದೆ. ಸೊ ಮಣ್ಣಿರೋ ಕಡೆ ಆದರೂ ಕೂಡ ಜಾರುತ್ತೆ, ನೆಲ ಇದ್ದಿದ್ದು ಜಾರುತ್ತೆ ನೆಲ. ಸೊ ಆದಷ್ಟು ಜೋಪಾನಾಗಿ ಹೋಗಿ, ಯಾಕೆಂದರೆ ಈ ರೀತಿ ಹೈಕಿಂಗ್ ಸಂದರ್ಭಗಳು ಹಲವಾರು ಅನಾಹುತಗಳು, ಘಟನೆಗಳು ನಮಗೆ ನಡೆದಿರೆ ನನಗೆ ಗೊತ್ತಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಯಾರ್ಯಾರು ಹೋಗಿದ್ದಾರೋ ಅವ್ರಿಗೆಲ್ಲ ಕೂಡ ಒಂದಲ್ಲ ಒಂದು ಅನುಭವಗಳಾಗಿರುತ್ತೆ. ಸೊ ದಯವಿಟ್ಟು ನೋಡ್ಕೊಂಡು ಹೋಗಿ. ಆಮೇಲೆ ಟ್ರಕ್ಕಿಂಗ್ ಶೂಗಳನ್ನ ಆದಷ್ಟು ಬಳಸಿ. ನಾನಿಲ್ಲಿ ನಾರ್ಮಲ್ ಶೂ ಹಾಕಿದ್ರು ಕೂಡ, ಅಂದರೆ ನಾರ್ಮಲ್ ಟ್ರಕ್ಕಿಂಗ್ ಶೂಸು ಹಾಕಿದರೂ ಕೂಡ ಕಷ್ಟ ಆಯಿತು. ಯಾಕೆ ಅಂತಂದರೆ ಸ್ಲಿಪ್ಪರಿ ತುಂಬ ಇರುತ್ತೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ. ಈ ರೀತಿ ಹತ್ಕೊಂಡು ಹೋದಾಗ ನನಗೆ ಯಾವ ಒಂದು ಮಲಯಾಳಂ ಮೂವಿ ಜ್ಞಾಪನ ಬಂತು. ಆ ಮೂವಿಲಿ ಒಂದು ಕೇವ್ ತೋರಿಸಿದ್ರಲ್ಲ ಆ ಥರ. ಸೊ ಅಲ್ಲಿ ಆ ಥರನೇ ಇದೆ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ತುಂಬಾ ಕಿರಿದಾಗಿದೆ ಜಾಗಗಳು, ಹಾಗೂ ಹತ್ತಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಆದಷ್ಟು ಈ ರೀತಿ ಜಾಗಗಳಿಗೆ ಬಂದಾಗ ಇದನ್ನು ಸೇವ್ ಮಾಡೋಣ. ಇಲ್ಲೇನು ಗಲೀಜು ಮಾಡದೇ ಇರೋ ಥರ ನೋಡ್ಕೊಳ್ಳೋಣ.
ನಾನು ಕಲ್ಲನ್ನು ಏನಕ್ಕೆ ತೋರಿಸಿದ್ದೀನಿ ಅಂದರೆ ಬಂಡೆಗಳು ಯಾವ ರೀತಿ ಇವೆ, ಅದರ ಒಂದು ಡಿಸೈನ್ ನೋಡಿ, ಅದರ ಒಂದು ಸ್ಟ್ರಕ್ಚರ್ ನೋಡಿ, ನೀವು ಹೇಗೆ ಕೂತಿದೆ ಅಂತ ಒಂದ್ರ ಮೇಲೊಂದು, ಅದರ ಒಂದು ಶೇಡ್ ನೋಡಿ. ಇಲ್ಲಿ ಮಗು ಕೂಡ ಹತ್ಕೊಂಡ್ಬಂತು, ತುಂಬ ಖುಷಿ ಆಯಿತು. ಮರಗಳು ಕೂಡ, ಆ ಬೇರುಗಳು ನೋಡಿ ಎಲ್ಲಿಂದ ಹೋಗಿ ಎಲ್ಲಿ ದಬ್ಬಿದೆ ಅಂತೇಳಿ. ಇದೇ ಕಂಡ್ರೆ ಪ್ರಕೃತಿಯ ಒಂದು ವಾವ್ ಅನ್ಸೋ ಒಂದು ಮೂಮೆಂಟ್ ಇರುತ್ತಲ್ಲ, ದಟ್ ಈಸ್ ದ ಎಕ್ಸೈಟ್ಮೆಂಟು ನನ್ನ ವಾಯ್ಸಲ್ಲಿ ಇರೋಕ್ಕಾಗ್ತಿಲ್ಲ. ಅಲ್ಲಿ ನಿಜವಾಗ್ಲೂ ಮನಸ್ಸಿಗೆ ಖುಷಿ ತಲುಪುವಂಥ ವಿಷಯ ಯಾವುಗಳಾದ್ರೂ ಇದ್ರೆ ಇವುಗಳೇನೆ. ಆ ಕಲ್ಲಿನ ಸ್ಟ್ರಕ್ಚರ್ಸ್ ನೋಡ್ಬೇಕು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳಿ. ಅಲ್ಲಿರೋ ನ್ಯಾಚುರಲ್ ಸ್ಟೋನ್ನ ಹೆಂಗೆ ಫಾರ್ಮ್ ಮಾಡಿದ್ದಾರೆ ಹತ್ತಲಿಕ್ಕೆ, ಅಥವಾ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಯಾವ ರೀತಿ ಮೆಥಡ್ಗಳಿವೆ, ಜಾಗಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ. ವೆರಿ ವಂಡರ್ಫುಲ್, ವೆರಿ ಬ್ಯೂಟಿಫುಲ್ ಜಾಗ ಅಂತ ಹೇಳಿದ್ರು ಕೂಡ. ಒನ್ ಆಫ್ ಮೋಸ್ಟ್ ಮೆಮೊರಬಲ್ ಟ್ರಿಪ್ ಅಥವಾ ಒಂದು ಟ್ರೆಕ್ಕಿಂಗಲ್ಲಿ ದಿಸ್ ಈಸ್ ಒನ್ ಆಫ್ ಮೈ ಮೆಮೊರಬಲ್ ಜರ್ನಿ ಟಿಲ್ ಡೇಟ್ ಅಂತ ಹೇಳ್ಬೋದು. ಇನ್ನು ತುಂಬ ಜಾಗಗಳಿದೆ. ನಾವು ನೋಡಿ ಅಲ್ಲಿ ಕಾಣಿಸಿದೆಯಲ್ಲ, ಅದೇ ನಮ್ಮ ಮಾರುತಿ ಸ್ವಾಮಿಯ ದೇವಾಲಯ. ಅಲ್ಲಿಗೆ ಹೋಗೋದಕ್ಕೆ ಇದೆಲ್ಲ ಬಂದ್ವಿ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಸ್ಲಿಪ್ಪರಿ ಇದೆ ನೋಡಿ. ಇಷ್ಟೇ ಜಾಗಗಳು. ಇಲ್ಲಿಂದ ಹತ್ತಬೇಕು ಅಂದರೂ ಅಷ್ಟೇ, ಎಲ್ಲ ಹಿಡ್ಕೊಂಡು ಗ್ರಿಪ್ ಮಾಡಿಕೊಂಡ್ರೆ ನೀವು ರಾಕ್ಗಳನ್ನು ಕ್ಲೈಮ್ ಮಾಡಿಕೊಂಡ್ರೆ ಹತ್ತಬೇಕು. ಕೆಳಗಡೆ ತೋರಿಸುತ್ತಲ್ಲ ಆನಂದಿಯಿಂದ ಇಲ್ಲಿಗೆ ಇಷ್ಟು ದೂರ ಆಗುತ್ತೆ. ಇಲ್ಲಿ ಒಂದು ಚೂರು ಕಂಬಿ ಸಪೋರ್ಟ್ ಕೊಟ್ಟಿದ್ದಾರೆ, ವೆರಿ ಗುಡ್. ಬಟ್ ಅದೇ ಇಲ್ಲಿ ಹತ್ತಬೇಕಾದ್ರೂ ಕೂಡ ನೋಡ್ಕೊಂಡು ಹೋಗಿ. ಅಲ್ಲಿ ಮತ್ತೆ ಮೆಟ್ಲುಗಳಿದೆ. ಆ ಮೆಟ್ಲುಗಳಿಗೋಸ್ಕರ ಒಂದೇ ಸೈಡ್ ಇರೋದು ಗ್ರಿಪ್ಪು, ಅದು ಕೂಡ ಅಳ್ಳಾಡ್ತಿದೆ. ಸೊ ಹುಷಾರಾಗತ್ತಿ. ಮೇಲೆ ಹೋದರೆ ಒಂದು ಬ್ಯೂಟಿಫುಲ್ ವ್ಯೂ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಏನು ಅಂತ ಗೊತ್ತಿಲ್ಲ, ಅದೇನು ದೇವ್ರ ವಿಗ್ರಹ ಅನ್ಕೊತೀನಿ ಬಹುಶಃ. ದೂರದಿಂದ ಝೂಮ್ ಮಾಡಿ ನೋಡಿದೆ, ಮೊಬೈಲ್ ಕ್ಲಾರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ಇನ್ನೊಂದು ಜಾಗ, ಇದು ಕೂಡ ತುಂಬಾ ಸುಂದರವಾಗಿತ್ತು. ಸುತ್ತ ಬೆಟ್ಟ ಆ ಕಡೆ ಈ ಕಡೆ ಎಲ್ಲ ಕೂಡ. ಆಲ್ ದಿ 4 sides 360 degree view ಆಫ್ ಮೌಂಟೇನ್ಸ್.